ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೌದಾ ಭಾಗ್ಯಕ್ಕ, ಅಳಿಯಂದ್ರ ಮನೆಗೆ ಹೋಗಿದ್ರಾ? ಹೇಗಿದ್ದಾರೆ ಭೂಮಿ, ಅಳಿಯಂದ್ರು, ಮಕ್ಕಳು ಎಲ್ಲ? ಇದು ಸುಮ್ಮನೆ ಹೋಗಿದ್ರಾ? ಏನು ವಿಷಯ ಭಾಗ್ಯಕ್ಕ? ಇಲ್ಲ ಇಲ್ಲ, ಅದು ಶಾಕುಂತ್ಲ ಕಳೆದು ಹೋಗಿದ್ಲಲ್ಲ, ಅವಳು ಸಿಕ್ಕಿದ್ದಾಳೆ. ಇಲ್ಲೇ ನಮ್ಮ ಭೂಮಿಕಾ ಮತ್ತು ಗೌತಮ್ ಮನೇಲೇ ಇದ್ದಾಳೆ. ಗೌತಮ್ನೇ ಅವಳನ್ನು ಕರ್ಕೊಂಡು ಬಂದಿದ್ದಾನೆ. ಅವಳನ್ನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ ಭಾಗ್ಯಕ್ಕ? ಅಬ್ಬಾ, ಈ ವಿಷಯ ಕೇಳಿ ಎಷ್ಟು ಖುಷಿ ಆಯ್ತು ಗೊತ್ತಾ? ಪಾಪ ನಮ್ಮ ಮಹಿಮಾ, ಪಾರ್ಥ, ಅಪೇಕ್ಷಾ, ಜೀವ ಎಲ್ಲ ಅವ್ರು ಕಳೆದೋದು ಅಂತ ಹುಡುಕ್ತಾ ಇದ್ರು. ಯಾವಾಗ ಸಿಕ್ಕಿದ್ರಂತೆ ಭಾಗ್ಯಕ್ಕ? ಗೌತಮ್ ಅವಳನ್ನ ಹುಡುಕ್ತಾ ಇದ್ದ. ನಿನ್ನೆ ಸಂಜೆನೂ ಸಿಕ್ಕಿದ್ಲಂತೆ. ಅಬ್ಬಾ, ಎಷ್ಟು ಒಳ್ಳೆ ವಿಷಯ ಹೇಳಿದ್ರಿ. ತುಂಬಾ ಖುಷಿ ಆಯ್ತು. ಏನಾಗಿತ್ತೋ ಏನು ಅಂತ ಗಾಬರಿ ಆಗಿತ್ತು, ಈಗ ಸಮಾಧಾನ ಆಯ್ತು. ಏನು ಭಾಗ್ಯಕ್ಕ, ನಿಮ್ ತಂಗಿ ಜೊತೆ ಜಗಳ ಆಡಿದ್ರ ಅಥವಾ ಬುದ್ಧಿ ಹೇಳಿದ್ರ? ಇಲ್ಲ ಇಲ್ಲ, ಈಗ ಆ ಥರ ಏನೂ ಇಲ್ಲ. ಬುದ್ಧಿ ಹೇಳಬೇಕು ಅಂತ ಬಂದಿದ್ದೆ. ಕೆಲವರಿಗೆ ಬುದ್ಧಿ ಹೇಳಿದ್ರೆ ಬದಲಾಗ್ತಾರೆ, ಇನ್ನು ಕೆಲವರು ಅವ್ರಿಗೆ ಸ್ವತಃ ಅನುಭವ ಆದಾಗಲೇ ಬದಲಾಗ್ತಾರೆ. ಶಕುಂತ್ಲಗೂ ಈಗ ಅನುಭವ ಆಗಿದೆ. ಹೇಗಿರುತ್ತೆ ಅಂತ ತಾನು ಮೋಸ ಹೋದಾಗಲೇ ಗೊತ್ತಾಗುತ್ತೆ. ಅವಳಿಗೀಗ ತಪ್ಪಿನ ಅರಿವಾಗಿದೆ. ಅವಳೀಗ ಬದಲಾಗಿದ್ದಾಳೆ. ಅದೇ ಖುಷಿ, ಅದೇ ಸಂತೋಷ. ಭಾಗ್ಯಕ್ಕ, ನಿಜವಾಗ್ಲೂ ಈ ವಿಷಯ ಕೇಳಿ ಮನಸ್ಸಿಗೆ ತುಂಬ ಖುಷಿ ಆಯಿತು. ನೀವಾಗ್ಲಿ ನಿಮ್ಮ ಮಗ ಆಗಲಿ ತುಂಬ ಗ್ರೇಟು. ಹೌದು, ಮನುಷ್ಯನಿಗೆ, ಮನುಷ್ಯತ್ವಕ್ಕೆ ಎಷ್ಟು ಬೆಲೆ ಕೊಡ್ತೀರಾ. ನಿಮ್ಮ ಜಾಗದಲ್ಲಿ ಬೇರೆ ಯಾರು ಆಗಿದ್ದಿದ್ರೆ ಈ ಥರ ಆಗ್ತಾನೆ ಇರಲಿಲ್ಲ. ಅಷ್ಟು ಸುಲಭಕ್ಕೆ ಯಾರೂ ಕ್ಷಮಿಸೋದಿಲ್ಲ. ಅದಕ್ಕೆ ನೀವು ಗ್ರೇಟ್ ಅಂತ ಹೇಳಿದ್ದು. ಹಾಂ ಭಾಗ್ಯಕ್ಕ, ನಾನು ಈ ಕೂಡಲೇ ಈ ವಿಷಯ ನಮ್ಮ ಮಕ್ಕಳಿಗೆ ಹೇಳ್ಬಿಡ್ತೀನಿ. ಅವರು ಖುಷಿ ಪಡ್ತಾರೆ. ಸರಿ, ನಾನು ಮತ್ತೆ ಫೋನ್ ಮಾಡ್ತೀನಿ ಚಿಕ್ಕಣ್ಣ. ಸರಿ ಭಾಗ್ಯಕ್ಕ. ಹಾಂ, ಓಕೆ. ಮಹಿಮಾ, ಪಾರ್ಥ, ಅಪೇಕ್ಷಾ, ಬೇಗ ಬನ್ನಿ. ನಿಮಗೆ ಒಂದು ಖುಷಿ ವಿಷಯ ಇದೆ. ಏನ್ ಮಾವ? ಶಕುಂತ್ಲಾ ಅವರು ಸಿಕ್ಕಿದಾರಂತೆ. ಮಾವ, ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರಂತೆ? ಈಗ ತಾನೇ ಭಾಗ್ಯಕ್ಕ ಫೋನ್ ಮಾಡಿ ಹೇಳಿದ್ರು, ಅಳಿಯಂದ್ರ ಮನ್ಲಿದಾರಂತೆ. ನೀವೆಲ್ಲ ಹೋಗಿ ಅವ್ರನ್ನ ನೋಡ್ಕೊಂಬನ್ನಿ, ಅವ್ರಿಗೂ ಖುಷಿ ಆಗತ್ತೆ. ಸರಿ ಮಾವ, ನಾವು ಈಗಲೇ ಹೋಗ್ತೀವಿ. ಮಹಿ, ಅಪೇಕ್ಷಾ, ಲೆಟ್ಸ್ ಗೋ. ಅಬ್ಬಾ, ಎಲ್ಲ ಒಳ್ಳೆ ರೀತಿಯಲ್ಲೇ ಮುಗೀತು. ಆ ನೀಚ ಜಯದೇವ್ ಬದಲಾಗಲ್ಲ ಕಣೋ. ಮುಗೀತು, ಇರೋ ಬರೋ ಆಸ್ತಿನೆಲ್ಲ ನುಂಗು ನೀರು ಕುಡ್ದಾಯ್ತು. ಬ್ಯಾಂಕ್ ಸಾಲ ಇನ್ನೂ ಹಾಗೆ ಇದೆ ಕಣೋ, ₹1 ತೀರಿಸಿಲ್ಲ. ಈಗ ಇರೋ ಬರೋದನ್ನೆಲ್ಲ ಮಾರ್ಬಿಟ್ಟು ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ಎಲ್ಲ ಇಡಿಯೋರಿಗೆ ಗೊತ್ತಾಗಿದೆ. ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಬೆಳಗ್ಗೆನೇ ರೇಡ್ ಮಾಡಿ ಅವನ್ನ ಲಾಕ್ ಮಾಡ್ಕೊಂಡು ಕೂಡಿಸ್ಕೊಂಡಿದ್ದಾರೆ. ಇರೋ ಬರೋ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದಾರೆ. ಏನಾಗುತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಗೆಳೆಯ. ಪ್ರಾಪರ್ಟಿನೆಲ್ಲ ಆಕ್ಷನ್ ಆಗ್ತಾರಂತೆ ಕಣೋ. ಅದರಲ್ಲೇ ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ ಪ್ರಾಪರ್ಟೀಸ್ ಎಲ್ಲ ಬರುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ಇನ್ಫ್ಯಾಕ್ಟ್ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡಿ ಇನ್ಚಾರ್ಜ್ ಆಫೀಸರ್ ಇರ್ತಾರಲ್ಲ ಅವ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡೆ. ಆದರೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ ಗೆಳೆಯ. ಇನ್ನೊಂದು ಸರ್ತಿ ಅವ್ರಿಗೆ ಕಾಲ್ ಮಾಡ್ತೀನೋ? ಅಲ್ಲ, ಒಂದು ಸರ್ತಿ ಮಾತಾಡಿ ಟೈಮ್ ಕೇಳು, ಕೊಟ್ಟರೆ ಉಸಿರಾಡೋಕ್ಕೆ ಅವಕಾಶ ಸಿಗುತ್ತೆ. ಹಾಂ, ಹೇಳಿ ಸರ್. ಸರ್, ನಾನು ಗೌತಮ್ ದಿವಾನ್. ನನಗೆ ವಿಷಯ ಗೊತ್ತಾಯಿತು ಸರ್, ಬಟ್ ನೀವು ರೈಡ್ ಮಾಡಿರೋ ವಿಷಯ ನನಗೆ ಗೊತ್ತಾಗಿದ್ದು ಬಹಳ ತಡ ಆಯಿತು. ನಾನು ಅಲ್ಲಿದ್ದಿದ್ರೆ ಹೇಗೋ ಸಾಲ್ವ್ ಮಾಡ್ತಾಯಿದ್ದೆ ಸರ್. ಪ್ರೊಸೀಜರ್ನ ಸ್ವಲ್ಪ ಹೋಲ್ಡ್ ಮಾಡೋಕ್ಕಾಗುತ್ತೆ ಸರ್. ನಾನೇ ಪರ್ಸ್ನಲಿ ಭೇಟಿ ಮಾಡಿ ನಿಮಗೆ ಎಲ್ಲನೂ ವಿವರಿಸ್ತೀನಿ. ಆದಷ್ಟು ಬೇಗ ಸಾಲ್ವ್ ಮಾಡ್ತೀನಿ ಸರ್. ಸಾರಿ ಸರ್, ಈಗಾಗಲೇ ಲೇಟ್ ಆಗಿದೆ. ನಿಮ್ಮ ಅಸೆಟ್ಸ್ಗಿಂತ ನಿಮ್ಮ ತಮ್ಮ ಮಾಡಿರೋ ಸಾಲನೇ ಜಾಸ್ತಿ ಆಗಿದೆ. ಬೇರೆ ದಾರಿ ಇಲ್ಲ ಸರ್.
ನಾವು ಆಕ್ಷನ್ಗೆ ಹೋಗಲೇಬೇಕು. ಈಗ ಸದ್ಯದ ಪರಿಸ್ಥಿತಿಲಿ ನಿಮ್ಮ ಬಿಸ್ನೆಸ್ ಮುಂದುವರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂದರೆ ಈ ಕೇಸು ಬ್ಯಾಂಕ್ ಅಥಾರಿಟಿ ಕೈಯಲ್ಲಿ ಮಾತ್ರ ಇಲ್ಲ ಸರ್. ಹಣ ಮಾಡೋಕ್ಕೆ ನೋಡಿದ್ದಾನೆ, ಜನಗಳಿಗೆ ಮೋಸ ಮಾಡಿದ್ದಾನೆ, ಅದು ಕೂಡ ಕೇಸಾಗಿದೆ. ಜೊತೆಗೆ ಬೇರೆ ಬೇರೆ ಸಾಲಗಳು ಇದೆ ಸರ್. ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈಗ ಪೊಲೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಸರ್. ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಯಾರು ಏನು ಮಾಡೋ ಸ್ಥಿತಿಲಿಲ್ಲ ಸರ್. ಎಲ್ಲ ಕೈ ಮೀರೋಗಿದೆ. ಇದೊಂದು ಕೇಸ್ ಅಲ್ಲ ಸರ್, ಮಲ್ಟಿಪಲ್ ಕೇಸ್ ಇದೆ ನಿಮ್ಮ ತಮ್ಮನ ಮೇಲೆ. ಈಗ ನೀವೇನೇ ಮಾಡಿದ್ರು ಆ್ಯಕ್ಷನ್ ಆಗೋದು ನಿಲ್ಸೋಕ್ಕಾಗೋದಿಲ್ಲ ಸರ್. ಒಂದು ಚಾನ್ಸ್ ಕೊಡಿ ಸರ್. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಸರ್, ಪ್ಲೀಸ್. ಇಲ್ಲ ಸರ್, ಏನು ಮಾಡೋದಕ್ಕಾಗೋದಿಲ್ಲ. ನಾಳೆ ಆ್ಯಕ್ಷನ್ ಆಗಲೇಬೇಕು. ಈಗಾಗಲೇ ಪ್ರೆಸ್ ಮೀಟ್ ಕೂಡ ಆಗಿದೆ. ಎಲ್ಲ ನ್ಯೂಸ್ ಚಾನಲ್ ಇನ್ನೇನು ಬರುತ್ತೆ ಸರ್. ಸಾರಿ ಸರ್. ಏನೋ ಗೆಳೆಯ ಇದು, ನೀನು ನಿಮ್ಮ ತಂದೆ ಎಷ್ಟು ಕಷ್ಟಪಟ್ಟು ಸಾಮ್ರಾಜ್ಯ ಕಟ್ಟಿದ್ರಿ, ಎಂಥ ಒಳ್ಳೆ ಹೆಸರು ಮಾಡಿದ್ರಿ, ಎಲ್ಲ ಮಣ್ಣು ಪಾಲು ಮಾಡ್ಬಿಟ್ನಲ್ಲೋ ನಿನ್ನ ತಮ್ಮ. ಮಾಮ್, ವಿ ಆರ್ ರಿಯಲಿ ಸಾರಿ ಮಾಮ್. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡು ಮಾಮ್. ನೀನು ಈ ಸ್ಥಿತಿಲಿರೋದಕ್ಕೆ ಒಂದು ರೀತಿಲಿ ನಾವು ಕಾರಣ ಆಗ್ಬಿಟ್ವಿ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಗೋಯ್ತು ಮಾಮ್. ನೀನು ಯಾವ ಸ್ಥಿತಿಲಿ ಇದೆಯಾ ಅಂತ ತಿಳ್ಕೊಳ್ದೇನೆ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಿನ್ನ ಕಾಲ್ಸ್ನ ಇಗ್ನೋರ್ ಮಾಡಿದ್ದು ತಪ್ಪೆ. ಐ ಆಮ್ ರಿಯಲಿ ಸಾರಿ ಮಾಮ್. ಪ್ಲೀಸ್ ಕ್ಷಮಿಸ್ಬಿಡು. ಐ ಆಮ್ ರಿಯಲಿ ಸಾರಿ ಮಾಮ್. ನೀನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ನಮಗೋಸ್ಕರನೇ ಅಲ್ವಾ ಮಾಡಿದ್ದು. ಅದನ್ನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನೀನು ಅವತ್ತು ಕಾಲ್ ಮಾಡಿದಾಗ ನಾನು ಕಾಲ್ ಎತ್ತಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ ಮಾಮ್. ಹೌದು ಅತ್ತೆ, ನೀವು ಕಾಲ್ ಮಾಡಿದಾಗ ನಾವು ಪಿಕ್ ಮಾಡಬೇಕಾಗಿತ್ತು. ನೀವು ಪದೇ ಪದೇ ಫೋನ್ ಮಾಡಿದ್ದು ನೋಡಿ, ನೀವು ಮತ್ತೆ ಮನೆ ಕರೆಯೋದಕ್ಕೆ ಕಾಲ್ ಮಾಡ್ತಿದ್ದೀರಾ ಅಂತ ನಾವು ಪಿಕ್ ಮಾಡಲಿಲ್ಲ. ವಿ ಆರ್ ರಿಯಲಿ ಸಾರಿ ಅತ್ತೆ. ಇಲ್ಲಮ್ಮ, ನೀವು ಯಾರೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಕ್ಷಮೆ ಕೇಳಬೇಕಾಗಿರೋದು ನೀವಲ್ಲ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಿಮಗಿಷ್ಟು ಒಳ್ಳೆ ಗುಣ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಾನಲ್ಲ. ನಾನು ನಿಮ್ಮನ್ನ ಇಷ್ಟು ಚೆನ್ನಾಗಿ ಬೆಳೆಸಿಲ್ಲ. ನಿಮ್ಮನ್ನ ನಿಮ್ಮ ಅಣ್ಣ ಆ ರೀತಿ ಬೆಳೆಸಿರೋದು. ನಾವೆಲ್ಲರೂ ಅವನಿಗೆ ಎಷ್ಟು ಋಣಿ ಆಗಿದ್ರೂ ಸಾಲದು.